ಸರ್ಕಾರ ಮಟ್ಟದಲ್ಲಿ ವಿಶೇಷವಾದ ಪಾತ್ರವನ್ನು ವಹಿಸಿ SC/ST ದೌರ್ಜನ್ಯ ತಡೆ ಏನಿದೆ ಅದಕ್ಕೆ ಸಪರೇಟ್ ಆಗಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ಗಳನ್ನೇ ಮಾಡಿದಂತ ಕೀರ್ತಿ ಇರೋದು ಅರುಣ್ ಚಕ್ರವರ್ತಿ ಅವರು ಬಂದಿದ್ದಾರೆ. ಹಿರಿಯ IPS ಅಧಿಕಾರಿ. ಚಪ್ಪಾಳೆ. ಇವರ ಪರಿಶ್ರಮದಿಂದಲೇ ಇವರು ಏನ್ ರೆಸಲ್ಯೂಷನ್ ಪಾಸ್ ಮಾಡಿದ್ರು ಆ ರೆಸಲ್ಯೂಷನ್ ಆಧಾರದ ಮೇಲೆ ಕರ್ನಾಟಕ ಸರ್ಕಾರ, ಅದರಲ್ಲಿ ನಾನು ಒಬ್ಬ, ಹಾಗಾಗಿ ಆ ಹಿರಿಯ ಅಧಿಕಾರಿಗಳು ಅರುಣ್ ಚಕ್ರವರ್ತಿ ಅವರು ಈ SC/ST ಸೆಲ್ಲಲ್ಲಿ ಅವರು ADGP ಆಗಿದ್ರು. ಆ ಸಂದರ್ಭದಲ್ಲಿ ವಿಶೇಷವಾದಂತ ರಾಜ್ಯದಲ್ಲಿ ಈ SC/ST ಮೇಲೆ ನಡೀತಕ್ಕಂಥ ಪ್ರಕರಣಗಳು ಮಾಮೂಲಿ ಪೊಲೀಸ್ ಸ್ಟೇಷನ್ ಆಗೋದಿಲ್ಲ. ಅದಕ್ಕೆ ಸಪರೇಟ್ ಪೊಲೀಸ್ ಸ್ಟೇಷನ್ಗಳನ್ನೇ ಮಾಡಬೇಕು, ಸಪರೇಟ್ ಅಧಿಕಾರಿಗಳನ್ನೇ ನೇಮಿಸಬೇಕು ಅಂತೇಳಿ ಅವರು ಬಿಲ್ ಅನ್ನ ತಂದ್ರು. ಆ ಬಿಲ್ಲು ಸರ್ಕಾರದಲ್ಲಿ ಮಂಡನೆ ಆಯಿತು. ಹಾಗಾಗಿ ಅವರಿಗೆ ಒಂದು ಸ್ವಲ್ಪ ಜೋರಾದ ಚಪ್ಪಾಳೆ ಅವರಿಗೆ. ಆಮೇಲೆ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಗೆ 2-3 ಸರಿ ಫೋನ್ ಮಾಡಿ ಸ್ವಾಮಿಗಳಿಗೆ ಬರಬೇಕು ಅಂದ್ರು. ಜಿಲ್ಲಾಧಿಕಾರಿಗಳ ಮಾತು ಕೇಳಿದ್ರೆ ನೀವು ಎಷ್ಟು ಚೆನ್ನಾಗಿತ್ತು ಮಾತು ಅಂದ್ರೆ ಅದ್ಭುತವಾದಂತ ಮಾತು. ಏನಾದರೂ ಆಗು ಅದೇ ಕಷ್ಟ. ಮನುಷ್ಯರಾಗದೆ ಕಷ್ಟ. ಮನುಷ್ಯರಾಗಿದ್ದರೆ ಇದ್ಯಾಕೆ ಬೇಕಾಗಿತ್ತು? ಏನಾದರೂ ಆಗು ಮನುಷ್ಯರಾಗಿದ್ದೀರಾ? ಅದಕ್ಕೆ ಬಹಳ ಚೆನ್ನಾಗಿ ಹೇಳೋದು, ನಾವು ಮೊದಲು ಮನುಷ್ಯರಾಗಬೇಕು ಅಂತ ಜಿಲ್ಲಾಧಿಕಾರಿಗಳು ಸಿಕ್ಕೋದಿಲ್ಲ. ಬರೀ ಚಪ್ಪಾಳೆ. ಒಳ್ಳೆ ಜಿಲ್ಲಾಧಿಕಾರಿಗಳು ಸುಮಾರು. ನಮ್ಮ ಮೇಡಮ್, ನಂದಿನಿ ಮೇಡಮ್ ಅವರಂತೂ ಬಹಳ ಇಡೀ ದೇಶಕ್ಕೆ ಮೊದಲನೇ ರ್ಯಾಂಕು ಮಂಡ್ಯ ಜಿಲ್ಲೆ CEO. ಇಡೀ ಭಾರತ ದೇಶಕ್ಕೆ ನಂಬರ್ 1 ರ್ಯಾಂಕ್ IAS ಅಲ್ಲಿ. ಇಲ್ಲಿ ಕೂತರೆ ಹೆಣ್ಮಕ್ಳುಗಳು, ಮ್ಯಾಲ್ ಕೂತರೆ ಹೆಣ್ಮಕ್ಳುಗಳು, ಇಲ್ಲಿ ಕೂತರೆಲ್ಲ ರಾತ್ರಿ ನಿದ್ದೆ ಮಾಡಬಾರ್ದು. ಯಾಕೆಂದ್ರೆ ಹೆಣ್ಮಕ್ಳನ್ನ ಹೆರಿಗೆ ಫ್ಯಾಕ್ಟ್ರಿ ಮಾಡಿದ್ವಿ ದೇಶ. ಹೆಣ್ಮಕ್ಳು ತಾಳಿ ಕಟ್ಸ್ಕೋಬೇಕು, ಮಕ್ಳು ಅಡಿಬೇಕು. ಹೆಣ್ಮಕ್ಳು ಮಕ್ಕಳನ್ನ ಅಡಿತಕ್ಕಂತ ಯಂತ್ರ ಮಾಡ್ಬಿಟ್ಟಿದ್ವಿ ದೇಶ. ಒಂದು ಸಂವಿಧಾನ ಇತ್ತು ಇಲ್ಲೇ, ಅದು ಮನು ಸಂವಿಧಾನ. ಆದ್ರೆ ಹೆಣ್ಮಕ್ಳು DC ಆಗ್ಬೇಕು, ಹೆಣ್ಮಕ್ಳು SP ಆಗ್ಬೇಕು, ಹೆಣ್ಮಕ್ಳು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು, ಹೆಣ್ಮಕ್ಳು ರಾಷ್ಟ್ರಪತಿ ಆಗ್ಬೇಕು, ಹೆಣ್ಮಕ್ಳು ಜಡ್ಜ್ ಆಗ್ಬೇಕು ಕೂತಿದ್ದಾರೆ. ಈ ತರ ಆಗಬೇಕು ಅಂತ ಹುಡುಗಂತ ಸಿನಿಮಾ ಯಾರಾದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ವಿತೌಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂಡಿಯಾ, ಅಂಬೇಡ್ಕರ್ ಇಲ್ಲದ ಭಾರತ 0. ನಾನು ಹೇಳ್ತಾ ಇಲ್ಲ, ಸುಪ್ರೀಂ ಕೋರ್ಟ್ ಜಸ್ಟಿಸ್. ಈ ಕಾರ್ಯಕ್ರಮ ಯಾಕೆ ಹಾಕೊಂಡಿದ್ದಾರೆ ಜಿಲ್ಲಾಧಿಕಾರಿಗಳು? ಐತಿಹಾಸಿಕವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಈ ತರದ ಕಾರ್ಯಕ್ರಮ ಇದೆ ಫಸ್ಟ್ ಅಪ್ಪ. ಅದು ಕೂಡ ಚಪ್ಪಾಳೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ರು. ಇಲ್ಲಿ ಲಂಡನ್ ನಲ್ಲಿ 1946ರಲ್ಲಿ ಒಂದು ದೊಡ್ಡ ಸಮ್ಮೇಳನ ನಡೀತಾ ಲಂಡನ್ ನಲ್ಲಿ. ಯಾವ ಸಮ್ಮೇಳನ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವಿದ್ವಾಂಸರ ಸಮ್ಮೇಳನ ಅದು. ಆ ಸಮ್ಮೇಳನದಲ್ಲಿ ಅರುಣ್ ಚಕ್ರವರ್ತಿ ಸರ್, ಅಂಬೇಡ್ಕರ್ ಇಸ್ ಪಾರ್ಟಿಸಿಪೇಟ್. ಆ ಯಾವ ಸಮ್ಮೇಳನ ಅಂದ್ರೆ ಎಲ್ಲಾ ದೇಶದ ಇಂಟೆಲೆಕ್ಚುಯಲ್ ನಲ್ಲಿ ಮಾತಾಡ್ತಿರ್ತಾರೆ. ಇಂಗ್ಲೆಂಡ್ ಎದ್ದಿದ್ಕೊಂಡು ನಮ್ಮ ದೇಶದಲ್ಲಿ ಟೆಲಿಫೋನ್ ಕಂಡಿಡಿದ್ವಿ, ನಮ್ಮ ದೇಶದಲ್ಲಿ ಹೆಲಿಕಾಪ್ಟರ್ ಕಂಡಿಡಿದ್ವಿ, ನಮ್ಮ ದೇಶದಲ್ಲಿ ಟೆಲಿಫೋನ್ ನಮ್ಮ ದೇಶದಲ್ಲಿ ರಾಡಾರ್ ಕಂಡಿಡಿದ್ವಿ, ನಮ್ಮ ದೇಶದಲ್ಲಿ ಟೆಲಿಸ್ಕೋಪ್ ಕಂಡಿಡಿದ್ವಿ ಅಂತೆಲ್ಲ ಮಾತಾಡ್ತಿರ್ತಾರೆ. ಅಂಬೇಡ್ಕರ್ ಲೈನ್ ಬಂದ್ಬಿಡ್ತಾರೆ. ಅಂಬೇಡ್ಕರ್ ಎದ್ದಿದ್ಕೊಂಡು ಕಣ್ಣೀರು ಹಾಕೊಂಡು, ಕಣ್ಣು ಒರೆಸ್ಕೊಂಡು, ಕೈ ಚೌಕಲ್ಲಿ ಕಣ್ಣು ಒರೆಸ್ಕೊಂಡು ಹೇಳ್ತಾರೆ, ನನಗೆ ಬಹಳ ಸಂತೋಷ, ರಷ್ಯಾದಲ್ಲಿ ಇದು ಕಂಡಿಡಿದ್ರಿ, ಲಂಡನ್ ನಲ್ಲಿ ಅದು ಕಂಡಿಡಿದ್ರಿ ಅಂತ ಹೇಳ್ತಾ ಇದ್ದೀರಿ, ಟೆಲಿಫೋನು, ಏರ್ಪೋರ್ಟ್ ಕಂಡಿಡಿದ್ರಿ ಅಂತ. ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಜಾತಿ ಕಂಡಿಡಿತಿದ್ದಾರೆ, ಜಾತಿ. ಆದ್ರೆ ನಮ್ಮ ದೇಶದಲ್ಲಿ ಕಾಸ್ಟ್ ಈಸ್ ಎ ನೇಷನ್. ಇಲ್ಲಿ ಜನರ ಜೀವಂತ ಇಲ್ಲ, ಇಲ್ಲಿ ಜಾತಿಗಳ ಜೀವಂತ ಇದೆ. ಯಾಕೆಂದ್ರೆ ಹುಬ್ಳಿಲಿ ಗರ್ಭಿಣಿ ಮಗಳನ್ನ ಕಟ್ಟಿಸ್ಬಿಡ್ತಾನೆ ಅಂದ್ರೆ ತಂದೆ ತನ್ನ ತಾನು ಎತ್ತ ಮಗಳು, ತಾನು ಮುದ್ದಾಗಿ ಬೆಳೆಸಿದ ಮಗಳು ಒಬ್ಬ ಅನ್ಯ ಜಾತಿಯವನ್ನ ಮದುವೆ ಆದ್ರು ಅಂತ ಹೇಳಿ ಅವಳ ಕತ್ತನ್ನೇ ತಂದೆ ಕಟ್ಟಿಸ್ಬಿಡ್ತಾನೆ ಅಂದ್ರೆ ಯಾವ ಜೀವಂತ ಇದೆ? ಮನುಷ್ಯ ಜೀವಂತ ಇಲ್ಲ. ಹುಲಿ ಕೊಲ್ಲಲ್ಲ, ಸಿಂಹ ಕೊಲ್ಲಲ್ಲ, ಆನೆ ಕೊಲ್ಲಲ್ಲ. ಮನುಷ್ಯನನ್ನ ಆಡಗಲೇ ಕೊಚ್ಚಿಬಿಡ್ತಾನೆ ಅಂದ್ರೆ, ಆಡಗಲೇ ಕತ್ತರಿಸಾಕ್ಬಿಡ್ತಾನೆ ಅಂದ್ರೆ ಇದು ಯಾವ ಭಾರತ?
ಎಲ್ಲಿದ್ದೀವಿ ನಾವು? ಯಾವ ದೇಶದಲ್ಲಿದ್ದೀವಿ ನಾವು? ಅದಕ್ಕೆ ಈ SC/ST ದೌರ್ಜನ್ಯಗಳು ಯಾಕೆ ನಡೀತಿದೆ ಅಂದ್ರೆ ಅಂಬೇಡ್ಕರ್ ಒನ್ ಲೈನ್ ಆನ್ಸರ್ ಹೇಳ್ಬಿಡ್ತಾರೆ ಡಾಕ್ಟರ್ ಮೂರ್ತಿ ಸರ್. ಒನ್ ವರ್ಡ್ ಆನ್ಸರ್. SC/STಗಳ ಮೇಲೆ ಯಾಕೆ ದೌರ್ಜನ್ಯ ನಡೀತದೆ, ಬೇರೆಯವ್ರ ಮೇಲೆ ಯಾಕೆ ನಡೆಯಲ್ಲ? ಒನ್ ವರ್ಡ್ ಕ್ವಶನ್. ಹಕ್ಕು ಮತ್ತು ಅಧಿಕಾರ ಇರತಕ್ಕಂತಹ ಯಾವ ಸಮುದಾಯದ ಮೇಲೆ ಸಮುದಾಯಗಳ ಹತ್ರ ಹಕ್ಕು ಮತ್ತು ಅಧಿಕಾರ ಇರುತ್ತೆ, ಆ ಸಮುದಾಯದಲ್ಲಿ ಯಾವತ್ತೂ ದೌರ್ಜನ್ಯ ಆಗಲ್ಲ. ಯಾವ ಸಮುದಾಯ ಹಕ್ಕು ಮತ್ತು ಅಧಿಕಾರಗಳಿಂದ ವಂಚಿತ ಆಗಿರುತ್ತೋ ಆ ಸಮುದಾಯದಲ್ಲಿ ನಿರಂತರವಾಗಿ ದೌರ್ಜನ್ಯ ನಡೆಯುತ್ತೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್. When a man is loosed his power, ನೀರು ಬಿಟ್ಟಿಲ್ರಿ, ನೀರು ಮುಟ್ಟಾಗಿ ಬಿಟ್ಟಿಲ್ರಿ, ದಟ್ ಇಸ್ ನಾಟ್ ಅನ್ಟಚಬಿಲಿಟಿ. ದೇವಸ್ಥಾನಕ್ಕೆ ಬಿಟ್ಟಿಲ್ಲ, ನಾಟ್ ಅನ್ಟಚಬಿಲಿಟಿ. The definition of untouchability means what? ಅದಕ್ಕೆ ಓದಬೇಕು ಅಂಬೇಡ್ಕರ್. ಒನ್ ಲೈನ್ ಆನ್ಸರ್. The definition of untouchability means when a man is loosed his power. ಅಧಿಕಾರ ಹೀನತೆಯ ಸ್ಪೃಶ್ಯತೆ. ಅರುಣ್ ಚಕ್ರವರ್ತಿ ಸರ್ ಬಂದಿದ್ರೆ ಫೋಟೋ ಶೂಟ್ ಹಾಕೊಂಡು ADGP ಯಾವ್ದಾರ ಒಂದು ಮನೆಯಾಗ ಹೋದ್ರೆ ಅವ್ರು ಹೇಳಿದ್ರೆ, ಸಾಹೇಬ್ರೆ ನೀವು ಸ್ವಲ್ಪ ಸೂ ಬಿಚ್ಚಿ ಅಂದ್ರೆ ಅದೇ ಸೂತಕ್ಕ ರಪ್ಪಂತ ಮಾಡಿಸ್ಬಿಡ್ತಾರ ಅವ್ರು. ಯಾಕೆಂದ್ರೆ ಪವರ್. ಅವರು ಅಧಿಕಾರಿ, ಹಿರಿಯ IPS ಅಧಿಕಾರಿ. ಅದಕ್ಕೆ ಅಂಬೇಡ್ಕರ್ ಹೇಳೋದು, ನಿಮ್ಮ ಅಸ್ಪೃಶ್ಯತೆ ನಾಶ ಆಗಬೇಕಾದ್ರೆ ನೀವು ಉನ್ನತ ಹುದ್ದೆಗಳಲ್ಲಿ ಬರಬೇಕು. ಮಕ್ಕಳನ್ನ ಈ ದೇಶ ಹೆಂಗ್ ನಡೆಸ್ಕೊಂಡಿತ್ತು. ಇವತ್ತಿಗೂ ಪೂಜ್ಯ ಸ್ವಾಮೀಜಿಗಳು ಕೂತಿದ್ದಾರೆ. ಒಬ್ಬ ಸ್ವಾಮೀಜಿ ಭಾಷಣ ಮಾಡಿದ್ರೆ NDTVದಲ್ಲಿ ನೋಡಿರ್ಬೇಕು ನೀವು. ಹೆಣ್ಣು ಮಕ್ಕಳು ಮುಟ್ಟಾದ ಹೆಣ್ಣು ಮಕ್ಕಳು ಅಡಿಗೆ ಮಾಡಿ ಕೊಟ್ಬಿಟ್ರೆ ಆ ಅಡಿಗೆ ಮಾಡಿ ನೀವೆಲ್ಲ ತಿಂದುಬಿಟ್ರೆ ನಾಯಿ ಹಾಕ್ಬಿಡ್ತೀರಿ ಅಂತ ಒಬ್ಬ ಸ್ವಾಮಿಗಳು ಭಾಷಣ ಮಾಡಿದ್ದಾರೆ. ವಿಜಯ ಕರ್ನಾಟಕ ಪೇಪರ್ ನೋಡಿದಿರಿ. ಒಬ್ಬ ಸ್ವಾಮೀಜಿಗಳು ಹೇಳೋ ಮಾತು, ಹೆಣ್ಣು ಮಕ್ಕಳು ಎಲ್ಲಿರ್ಬೇಕು ಅಂತ. ಇನ್ನು ಹೆಣ್ಣು ಮಕ್ಕಳು ಮುಟ್ತಾ ಇದ್ದಾರೆ, ಮುಟ್ಟಾದ ಹೆಣ್ಮಕ್ಳನ್ನ ಅಡಿಗೆ ಮಾಡಿಕೊಟ್ಬಿಟ್ರೆ ಅದನ್ನ ತಿಂದುಬಿಟ್ರೆ ನಾಯಿ ಹಾಕ್ಬಿಡ್ತೀರಿ ಅಂತ ಒಬ್ಬ ಸ್ವಾಮಿಗಳು ಹೇಳ್ತಾರೆ. ಅಂದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಕಸ ಹೊಡಿತಕ್ಕಂಥ ಒಬ್ಬ ಸತ್ಯಕ್ಕೆ ಹೇಳ್ತಾಳೆ, ಮುಟ್ಟೆಂದು ಹೀಯಾಳಿಸುವ ಮುಟ್ಟಾದರೆ ನೀವು ಹುಟ್ಟಿದ್ದಲ್ಲಿಂದ ಮುಟ್ಟಿನಿಂದ ಹುಟ್ಟಿದ್ದು. ನೀವು ಮುಟ್ಟಿನ ಮೇಲೆ ವಿವೇಕಾನಂದ ಹುಟ್ಟಿದ್ದು, ಮುಟ್ಟಿನ ಮೇಲೆ ಬಸವಣ್ಣ ಹುಟ್ಟಿದ್ದು, ಮುಟ್ಟಿನ ಮೇಲೆ ಅಂಬೇಡ್ಕರ್ ಹುಟ್ಟಿದ್ದು, ಮುಟ್ಟಿನ ಮೇಲೆ ನಾನು ಹುಟ್ಟಿದ್ದು. ಹೆಣ್ಣು ಮಕ್ಕಳನ್ನ ಯಾವ ಸ್ಥಿತಿ ತಗೊಂಡು ಹೋಗ್ಬೇಕು? ಕೆನ್ ಯು ಇಮ್ಯಾಜಿನ್? ಅದಕ್ಕೆ ಹೆಣ್ಣು ಮಕ್ಕಳು ಇವತ್ತು ಇಷ್ಟು ಜನ ಇದ್ದೀರಿ, ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತಾಡ್ತಾರೆ. ಎಲ್ಲಿ? ಇಂಡಿಯಾದಲ್ಲ, ಬಕಿಂಗ್ಹ್ಯಾಮ್ ಪ್ಯಾಲೇಸ್ ಲಂಡನ್ ನಲ್ಲಿ 1932 ಅವ್ರೇನ್ ಹೇಳ್ತಾರೆ ಅಂದ್ರೆ, ಭಾರತ ದೇಶದ ಹೆಣ್ಣು ಮಕ್ಕಳನ್ನ 4 ಗೋಡೆ ಮಧ್ಯದಲ್ಲಿ ಕೂಡ ಹಾಕಿದ್ದಾರೆ. ಈ ದೇಶದಲ್ಲಿ ದೇರ್ ಇಸ್ ನೋ ರೈಟ್ ಟು ವೋಟ್, ರೈಟ್ ಟು ಎಜುಕೇಶನ್, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ಜಸ್ಟಿಸ್. ಹೆಣ್ಣು ಮಕ್ಕಳಿಗೆ ಯಾವ ಹಕ್ಕುಗಳು ಇಲ್ಲ ನಮ್ಮ ದೇಶದಲ್ಲಿ. ಹೆಣ್ಣು ಮಕ್ಕಳನ್ನ ಅತ್ಯಂತ ನಿಕೃಷ್ಟವಾಗಿ ಕಂಡಿದ್ದಾರೆ ಅಂತ ಹೇಳಿ ಯಾರು ಹೇಳಿರೋದು? ರಾಮ್ಸೆ ಮ್ಯಾಕ್ಡೊನಾಲ್ಡ್ ವಾಸ್ ಪ್ರೈಮ್ ಮಿನಿಸ್ಟರ್ ಆಫ್ ಲಂಡನ್. ಆಗ ಆಶ್ಚರ್ಯ ಆಗಿ ಅಲ್ಲಿ ಅವ್ರು ಹೇಳ್ತಾರೆ, ಎಸ್ ಬಾಬಾ ಸಾಹೇಬ್ ಹೇಳ್ತಾರೆ ಸತ್ಯ ಇದೆ. ಭಾರತ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಓಟಿನ ಹಕ್ಕು, ನೋಟಿನ ಹಕ್ಕು, ಸೀಟಿನ ಹಕ್ಕು, ಬೂಟಿನ ಹಕ್ಕು, TP ಹಕ್ಕು, ZP ಹಕ್ಕು, LP ಹಕ್ಕು, IAS ಹಕ್ಕು, IPS ಹಕ್ಕು ಎಲ್ಲವನ್ನು ಕೊಡಬೇಕು ಅಂತ ತೀರ್ಮಾನ ಆಗುವುದು ಲಂಡನ್ ನಲ್ಲಿ ವಿಕಾಸ್ ಆಕ್ಟ್ ಮಾಡುತ್ತಾರೆ. ಅದಕ್ಕೆ SP ಮೇಡಮ್ ಅವರಿಗೆ ನಾನು ಡ್ರೆಸ್ ಹಾಕ ಕೂತಿದ್ದಾರೆ. SP ಅವರು ಹೆಣ್ಣು ಮಕ್ಕಳು ಬಾಬಾ ಸಾಹೇಬ್ ಅಂಬೇಡ್ಕರ್ನ ತಲೆ ಮೇಲೆ ಇಟ್ಕೋಬೇಕು, ಯಾವಾಗಲೂ ನೆತ್ತಿ ಮೇಲೆ ಇಟ್ಕೋಬೇಕು. 8 ವರ್ಷ ಬಸವಣ್ಣವರಿಗೆ ಅವರ ತಾಯಿ ಮಾದಲಾಂಬಿಕೆ ಹೂ ತಂದು ಕೊಟ್ರೆ ಹೂ ನೀರು ಹಾಕ್ತಿರ್ತಾಳೆ, ಹಣ್ಣು ತಂದು ಕೊಟ್ರೆ ಹಣ್ಣು ನೀರು ಹಾಕ್ತಿರ್ತಾಳೆ, ಸೌದೆ ತಂದು ಕೊಟ್ರೆ ಸೌದೆ ನೀರು ಹಾಕ್ತಿರ್ತಾಳೆ. ಯಾರೋ ಮಾದಲಾಂಬಿಕೆ. ಬಸವಣ್ಣ ನೋಡ್ತಾರೆ, ಏನೋ ಅನ್ಯಾಯ. ಅವ್ರು ಹಣ್ಣು ತಂದು ಕೊಟ್ರೆ ನೀರು ಹಾಕ್ತೀಯ, ಅವ್ರು ಸೌದೆ ತಂದು ಕೊಟ್ರೆ ನೀರು ಹಾಕ್ತೀಯ, ಯಾಕೆ ಮಾತು ಕೇಳ್ತಾರೆ ಬಸವಣ್ಣ. ಅವ್ರು ಮಾದಲಾಂಬಿಕೆ ಹೇಳ್ತಾರೆ, ಬಸವ ಅವರು ಶೂದ್ರರು, ಅವ್ರು ಹುಟ್ಟಿದ ನೆಗೆ ತಗೊಳಕಾಗುತ್ತೇನೋ, ತೀರ್ಥ ಹಾಕಿ ಶುದ್ಧಿ ಮಾಡಿ ತಗೊಳ್ತೀನಿ ಅಂತ ಮಾದಲಾಂಬಿಕೆ. 8 ವರ್ಷದ ಬಸವಣ್ಣ ಹೇಳ್ತಾರೆ, ಏನಮ್ಮ
ನೀವು ನೀರು ಹಾಕಿ ಸೌದೆ ಸುದ್ದಿ ಆಯ್ತು ಅನ್ನೋದಾದ್ರೆ, ನೀರು ಹಾಕಿ ಹೂ ಸುದ್ದಿ ಆಯ್ತು ಅನ್ನೋದಾದ್ರೆ, ಆ ಚಂದ್ರನು ಹಾಕ್ಬಿಟ್ಟು ಯಾಕಮ್ಮ ಒಳಗೆ ಕರ್ಕೋಬಾರ್ದು ಅಂತಾನೆ ಬಸವಣ್ಣ 8 ವರ್ಷ ಬಸವಣ್ಣ. ಕುವೆಂಪು ಯಾಕೆ ಬರೋದು ಅಂದ್ರೆ ಸತ್ತಂತೆ ಹರದು ಬಡಿದೆ, ಸತ್ತೋಗ್ಬಿಟ್ಟಿದೆ ಜಾತಿ ಧರ್ಮ ಭಾಷೆ. ಅದಕ್ಕೆ ಕುವೆಂಪು ಎಷ್ಟು ದೊಡ್ಡ ಮನುಷ್ಯರು, ಕನಕದಾಸ ಎಷ್ಟು ದೊಡ್ಡ ಮನುಷ್ಯರು. ಅದಕ್ಕೆ ಎಲ್ಲಾ ಮಹಾನ್ ಸಂತರ ವಿಚಾರಗಳನ್ನ ಇಟ್ಕೊಂಡಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ. ಯಾಕೆ ದೌರ್ಜನ್ಯಗಳಾಗ್ತವೆ ಅಂದ್ರೆ, ನೀವು ಜಾತಿ ಅಂತಕ್ಕಂಥದ್ದು ನಿಮಗೆ ಒಂದೇ ಒಂದು ಸಣ್ಣ ಕಥೆ ಹೇಳ್ಬಿಡ್ತೇನೆ. ತಥಾಗತ ಗೌತಮ ಬುದ್ಧ ತನ್ನ ಸಾಕ್ಯ ಸಂಘ ಜೊತೆ ಕೂತಿದ್ದಾಗ ಒಬ್ಬ ವ್ಯಾಪಾರಿ ಅಂತ ಕೇಳ್ತಾನೆ, ಬುದ್ಧರೇ ಮನುಷ್ಯರಲ್ಲಿ ಜಾತಿ ಇದೆಯಾ ಅಂತ ಪ್ರಶ್ನೆ ಮಾಡ್ತಾನೆ. ಯಾಕೆಂದ್ರೆ ಅವರು ವ್ಯಾಪಾರಿ. ಬುದ್ಧರು ನೆನಪಿಟ್ಟು ಹೇಳ್ತಾರೆ, ಬಾಯಿಲಿ ಅಂತ ಹತ್ರ ಕರೀತಾರೆ, ನೋಡು ನಿಮ್ಮ ಹೊಲದಲ್ಲಿ ಆನೆ ಬಂದಿದ್ರೆ ಆನೆ ಹೆಜ್ಜೆ ಗುರುತಲ್ಲಿ ನೋಡಿ ಏನಂತೀರಿ ನೀವು? ನಮ್ಮ ಹೊಲಕ್ಕೆ ಆನೆ ಬಂದದೆ ಅಂತ ಕಂಡುಹಿಡಿತೀರಿ. ಯಾವನ್ನ? ಆನೆ ಗುರುತಿದ್ರೆ. ಹುಲಿ ಹೆಜ್ಜೆ ಇದ್ರೆ ಇದು ಹುಲಿ ಬಂದಿತ್ತು ಅಂತೀರಿ. ತ್ವಾಳ ಹೆಜ್ಜೆ ಇದ್ರೆ ತ್ವಾಳ ಅಂತೀರಿ. ಆಡ್ ಹೆಜ್ಜೆ ಇದ್ರೆ ಆಡು, ದನಿದ್ರೆ ದನ ಅಂತೀರಿ ಅಲ್ವಾ? ಹೊಲದಲ್ಲಿ ಮನುಷ್ಯನ ಹೆಜ್ಜೆ ಗುರುತನ್ನ ನೋಡಿಬಿಟ್ಟು ಅವನು ಇಂಥ ಜಾತಿ ಅಂತ ಹೇಳ್ತಕ್ಕಂಥ ಸೈಂಟಿಸ್ಟ್ ಈ ದೇಶದಲ್ಲಿ ಜಗತ್ತು ಒಬ್ಬರೂ ಇಲ್ಲ. ಹಾಗಾಗಿ ಪ್ರಾಣಿಗಳಲ್ಲಿ ಜಾತಿ ಇದೆ, ಮರಗಳಲ್ಲಿ ಜಾತಿ ಇದೆ, ಪಕ್ಷಿಗಳಲ್ಲಿ ಜಾತಿ ಇದೆ, ಮನುಷ್ಯರಲ್ಲಿ ಜಾತಿ ಇಲ್ಲ. ಯಾಕೆಂದ್ರೆ ಕಾಶ್ಮೀರದ ಹುಡುಗ ಕನ್ಯಾಕುಮಾರಿ ಒಬ್ಬ ಹುಡುಗಿನ ಮದುವೆ ಆದ್ರೆ ಮಕ್ಕಳಾಗ್ತವೆ. ದೇರ್ ಇಸ್ ನೋ ಕಾಸ್ಟ್ ಇನ್ ದಿ ಮ್ಯಾನ್ ಅಂಡ್ ವುಮನ್. ಕಾನೂನಿಂದ ಇದು ವಾಸಿ ಆಗಲ್ಲ ಕಾಯಿಲೆ. ಕಾನೂನುಗಳ ಮುಖಾಂತರ ಜಾತಿ ನಿರ್ಮೂಲನೆ ಸಾಧ್ಯ ಇಲ್ಲ. ಕಾಸ್ಟ್ ಇಸ್ ಎ ಮೆಂಟಲ್ ಡಿಸೀಸ್. ಜಾತಿ ಮೆದುಳಿನಲ್ಲಿರ್ತಕ್ಕಂಥ ರೋಗ. ಅದಕ್ಕೆ ಮಂಡ್ಯ ಜಿಲ್ಲೆಯಲ್ಲಿ ಔಷಧಿ ಕೊಡಬೇಕು ಅಂತ ಇವತ್ತೆಲ್ಲರೂ ಸೇರಿಸಿದ್ದಾರೆ. ಒಳ್ಳೆ ಚಪ್ಪಾಳೆ. ನಮ್ಮ ದೇಶವನ್ನು ಕಟ್ಟಿದ್ದು, ಭಾರತ ದೇಶವನ್ನು ಕಟ್ಟಿದ್ದು ಜಾತಿಗಳಿಂದಲ್ಲ. ಭಾರತ ದೇಶದ ಚರಿತ್ರೆ ಪ್ರಾರಂಭ ಆಗಿರೋದು ರಕ್ತದಿಂದಲ್ಲ. ಭಾರತ ದೇಶದ ಚರಿತ್ರೆ ಕಟ್ಟಿರ್ತಕ್ಕಂಥದ್ದು ಯಾವುದರಿಂದ ಅಂದ್ರೆ ಪೆನ್ನಿನಿಂದ. ಈ ಭಾರತ ದೇಶ ಪೆನ್ನಿನ ಭಾರತ. ಪೆನ್ನು, ನ್ಯಾಯಾಧೀಶರ ಪೆನ್ನು ದೇಶದ ಚರಿತ್ರೆಯನ್ನು ಬದಲು ಮಾಡುತ್ತೆ. ಪೊಲೀಸ್ ಅಧಿಕಾರಿಗಳ ಕೈಯಿರುವ ಪೆನ್ನು ದೇಶದ ಚರಿತ್ರೆ ಬದಲು ಮಾಡುತ್ತೆ. ಜಿಲ್ಲಾಧಿಕಾರಿಗಳ ಕೈಯಿರತಕ್ಕಂಥ ಪೆನ್ನು ದೇಶದ ಭವಿಷ್ಯವನ್ನು ಬದಲಾವಣೆ ಮಾಡುತ್ತೆ. ಇದು ಪೆನ್ನಿನ ಭಾರತ ಆಗಬೇಕು ಹೊರತು ಗನ್ನಿನ ಭಾರತ ಆಗಬಾರದು. ಅಂಬೇಡ್ಕರ್ ಆಸೆ ಏನು? ಅಂಬೇಡ್ಕರ್ ದೇಶ ಕಟ್ಟಿರೋದು ಪೆನ್ನಿನಿಂದ, ಗನ್ನಿಂದಲ್ಲ. ಅದಕ್ಕೆ ಈ ಅಸ್ಪೃಶ್ಯತೆ ಎಲ್ಲಿ ನಾಶ ಆಗುತ್ತೆ ಅಂದ್ರೆ, ಅವರು ಪಟೇಲ್ ಬಿದ್ದು ಪಟೇಲರು ಹೆಂಗಿದ್ರು ತರುಣ್ ಚಂದ್ರ ದಿವಸ ಅವ್ರ ಮನೆಯಲ್ಲಿ ಅವರು ಗೋವಿಂದ ಅಂತ ಜೀತಿಕ್ಕಿದ್ದ. ಅವನು ಅಸ್ಪೃಶ್ಯ ಸಮುದಾಯದವರು ಜೀತಿಗ. ಆ ಪಟೇಲರಿಗೆ ಏನಾಗಬೇಕು? ಅನಿಮಿಯ ಬಂದ್ಬಿಟ್ಟು, ರಕ್ತಹೀನತೆ. ರಕ್ತಹೀನತೆ ಬಂದಾಗ ಆಸ್ಪತ್ರೆ ಅಡ್ಮಿಟ್ ಆಗ್ತಿದ್ದ ಜಿಲ್ಲಾಧಿಕಾರಿಗಳು. ಮನೆ ಜಿಲ್ಲಾಧಿಕಾರಿಗಳು ಕಳಿಸ್ಕೋಬೇಕು. ಆ ಪಟೇಲರಿಗೆ ರಕ್ತಹೀನತೆ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತಿದ್ದ. ಅವ್ರ ಮಕ್ಕಳಿಗೆ ಬಿದ್ರು, ನಮ್ಮ ಅಪ್ಪ ಸತ್ತೋಗ್ಬಿಡ್ತಾನೆ, ಗೋವಿಂದ ಜೀತಾಳಿ ಹೇಳ್ತಾರೆ, ಗೋವಿಂದ ನಮ್ಮ ಅಪ್ಪ ಸತ್ತೈತಾನೆ, ಓದ್ಬಿಟ್ಟು ಬಂದ್ಬಿಡ ಆಸ್ಪತ್ರೆಯಲ್ಲಿ. ಪಾಪ ಜೀತ ಮಾಡ್ತಿದ್ದವ್ರು ಎಲ್ಲರೂ ಬಿಟ್ಬಿಟ್ಟು ನೋಡಕ್ ಹೋಗ್ತಾನೆ ಪಟೇಲನ್ನು. ಪಟೇಲರು ಎಲ್ಲ ಹಿಂಗಾಗಿ ಮಲಗಿದ್ರು, ಅವರಿಗೆ ರಕ್ತಹೀನತೆ ಆಗ್ಬಿಟ್ಟಿತ್ತು. ಈ ಗೋವಿಂದ ಬಂದೆಲ್ಲ ಜೀತಾಳ ದಪ್ಪಗಿದ್ದಲ್ಲ, ಬಹಳ ಕಪ್ಪು, ಬಹಳ ಹೈಟ ಇದ್ದ. ಡಾಕ್ಟರ್ ನೋಡಿದ ತಕ್ಷಣ ಯಾರು ಅಂತ ಕೇಳಿದ್ರು. ಇವನು ನಮ್ಮನೆ ಇವ್ರ ರಕ್ತ ಚೆಕ್ ಮಾಡೋಣ ತೈಲಿಗೆ ಗೋವಿಂದನ ರಕ್ತ ಚೆಕ್ ಮಾಡಿದ್ರು. ಗೋವಿಂದನ ರಕ್ತ ಅಡ್ಜಸ್ಟ್ ಆಗ್ಬೋದು ಪಟೇಲರಿಗೆ. ತಾಗಿದ್ರೆ 3 ಬಾಟ್ ರಕ್ತ ತಾಗಿದ್ರೆ ಪಟೇಲ್ ಕೊಟ್ಟರು. ಪಟೇಲ್ ಏನ್ ಮಾಡಿದ್ರು, 3 ದಿನಕ್ಕೆ ಎದ್ದು ಕುತ್ಕೊಂಡ್ಬಿಟ್ರು ಹಾಸ್ಪಿಟಲ್. ಎದ್ದು ಕುತ್ಕೊಂಡು ಏನಾಯ್ತು, ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ್ರು. ಬಂದ ಮೇಲೆ ಏನಾಯ್ತು, ಜಿಲ್ಲಾಧಿಕಾರಿಗಳು ಸಾಹೇಬ್ರೆ, ಪಾಪ ಜೀತಾಳು ಗೋವಿಂದ ದನ ಬಿಟ್ಟು ಹೋಗ್ಬೇಕಲ್ಲ. ಆ ಪಟೇಲ್ ಹೆಂಡತಿ ಜಯಮ್ಮ ಏ ಗೋವಿಂದ, ಏ ಗೋವಿಂದ ಕಂಡಕಪ್ಪ ತೊಡಿಗೆ, ಜೀತಾಳಿಗೆ ತೊಡಿಗೆ ಇಟ್ಟಿರ್ತಾರಲ್ಲ ಇಲ್ಲಿ ಪಟೇಲ್ ತಪ್ಪು. ಪಾಪ ಮಂಚಿನಲ್ಲಿ ಕೂತಿದ್ ಪಟೇಲ್ ಬಂದಂತೆ, ಏ ಜಯ, ಏ ಮುಂದೆ ಜಯ, ಅವನಿಗೆ ಯಾಕೆ ಪಟೇಲ್ ಇಟ್ಕೊಡ್ತಿದ್ಯಾ? ಅವನು ಕೊಟ್ಟಿರೋ ರಕ್ತ ನನ್ನ ಮೇಲೆಲ್ಲ ಹರಿತಾರೆ, ಅವನಿಗೆ ಇನ್ಮೇಲೆ ಪಟೇಲ್ ಇಟ್ಕೊಳ್ಬೇಡ. ಮೇಲೆ ನನ್ನ ಮನುಷ್ಯ ಹತ್ರ ಇಲ್ಲೇ ಕೊಡು, ಇಟ್ಟ ಯಾರಿಗೆ? ಗೋವಿಂದನಿಗೆ ಎಂದಂತೆ ಯಾರು ಪಟೇಲ. ಯಾಕೆಂದ್ರೆ ಅವನು ಕೊಟ್ಟಿರೋ ರಕ್ತದಿಂದ ಬದುಕಿದ್ದೀನಿ.
ಅಸ್ಪೃಶ್ಯತೆ ಮಾನಸಿಕ ಬದಲಾಗ್ತದೆ. ಅದನ್ನೇ ಅಂಬೇಡ್ಕರ್ ಹೇಳೋದು, ನಿಮಗೆ ಹಕ್ಕು ಮತ್ತು ಅಧಿಕಾರಿಗಳು ಸಿಕ್ಕಿದ್ರೆ ನಿಮ್ಗೆ ಯಾವ ಅಸ್ಪೃಶ್ಯತೆ. ಮಂಡ್ಯ ಜಿಲ್ಲೆಯಲ್ಲಿ ಪ್ರಕರಣಗಳ ಸಂಖ್ಯೆ ಕಡಿಮೆ ಅಂತ ಕೇಳಿದ್ರು, ನೋಡಿ ಚಂಪಾಳೆ. ಹೌದಾ? ಹೇಳಿ ಸರ್, ಎಷ್ಟಿದೆ? 67 70 ಪ್ರಕರಣದ ಗಂಭೀರತೆ ಅದು ಅವರಿಗೆ ಮತ್ತು ಪೊಲೀಸ್ ಇಲಾಖೆಗೆ, ನ್ಯಾಯಾಧೀಶರು ಪ್ರಕರಣದ ಗಂಭೀರತೆ ಯಾವ ಸಿಸ್ಟಮ್ ಅಂತ ಅದ್ರ ಬಗ್ಗೆ ಮೊನ್ನೆ ಜಿಲ್ಲಾಧಿಕಾರಿಗಳು ಬಹಳ ಸೂಕ್ತವಾಗಿ ಎಲ್ಲರನ್ನೂ ಸೇರಿಸಿಕೊಂಡು ಇದೊಂದು ಅವೇರ್ನೆಸ್ ಮೂಡಿಸಬೇಕು. ನಾವೆಲ್ಲರೂ ಮನುಷ್ಯರಾಗಬೇಕು. ಮನುಷ್ಯರಾಗಬೇಕು ಅಂದ್ರೇನು? ಸ್ವಾಮಿಗಳು ಕಲಿದಂತೆ ಭಾಷಣ ಮಾಡಕ್ಕೆ ಏನಾದರೂ ಆಗು ಮಾನವನಾಗು, ಏನಾದರೂ ಆಗು ಮಾನವನಾಗು ಅಂತ 10 ನಿಮಿಷ ಆಜ್ಞೆ ಹೇಳಿದ್ರು ಸ್ವಾಮಿಗಳು. ಕೆಳಗೆ ಕೂತ್ರು ಎಷ್ಟು ಗಂಟೆ ನೋಡೋರು? ಅಲ್ಲ ಸ್ವಾಮಿಗಳೇ, ನಾವು ನೋಡ್ತಾ ಇದ್ದೀವಿ ಅರ್ಧ ಗಂಟೆಯಿಂದ. ಏನಾದರೂ ಆಗು ಮಾನವನಾಗು, ಏನಾದರೂ ಆಗು ಮಾನವನಾಗು, ನಿಮ್ ಕಣ್ಣಿಗೆ ನಾವು ಮಂಗಳ ಕಣ್ಣ ಕಾಣ್ತೀವ ಅಂತ. ಆಗ ಸ್ವಾಮಿಗಳು ಇಲ್ಲ ಇಲ್ಲ, ಕರೆ ನೀವು ಮನುಷ್ಯರನ್ನು ಕಾಣ್ತೀರಿ. ಹೇಗೆ ಅಂದ್ರೆ ಇವರ ಸ್ಟ್ರಕ್ಚರಲಿ ಮ್ಯಾನ್, ನಾಟ್ ಕಲ್ಚರಲಿ. ನೀವು ಆಕಾರದಲ್ಲಿ ಮನುಷ್ಯರು, ಆಚಾರದಲ್ಲಿ ಅಲ್ಲ ಅಂತ ಸ್ವಾಮಿಗಳು. ಯಾಕೆಂದ್ರೆ ನೀವು ಬರೀ ಫಿಸಿಕಲಿ ಮ್ಯಾನ್ ಆದ್ರೆ ಸಾಕು. ಕಲ್ಚರಲಿ ಏನೋ ಧೈರ್ಯ, ಕರುಣೆ, ಮೈತ್ರಿ, ಅನುಕಂಪ, ಪ್ರೀತಿ, ಮಮತೆ, ಸಮತೆ, ಕಾರುಣ್ಯ ಇವ್ಯಾವು ಇಲ್ಲ ಅಂದ್ರೆ ಅವಕ್ಕೆ ಕಲ್ಚಬೇಕು ಮ್ಯಾನ್. ಯುವರ್ ಎಬಿಲಿಟಿ. ನೀವು ಆಕಾರದ ಮನುಷ್ಯ ಆಗೋದ್ಕಿಂತ ಆಚಾರದ ಮನುಷ್ಯ ಆಗಬೇಕು ಅಂದ್ರೆ ಅರ್ಥ. ಜಿಲ್ಲಾಧಿಕಾರಿಗಳ ಭಾಷಣ ಕೇಳಿದವರ ಮನುಷ್ಯರು ಮನುಷ್ಯರಾಗಬೇಕು. ಮಾನವೀಯತೆ ಕಡೆ ನಮ್ಮ ನಡೆ ಹೆಂಗಿರ್ಬೇಕು? ಮಾನವೀಯತೆ ಕಡೆ. ಅದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯವರು, ಜಿಲ್ಲಾ ಪಂಚಾಯಿತಿಯವರು, ನಮ್ಮ ಜಿಲ್ಲಾ ಕಾನೂನು ಸೇವೆ ಆನರಬಲ್ ಜಡ್ಜಸ್ ಅವರೆಲ್ಲರೂ ಸೇರಿ ನಿಮಗೆ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಮಾನಸಿಕ ಕಾಯಿಲೆನ ಬಿಡ್ತೀವಿ ಅಂದ್ರೆ ಕೈ ಎತ್ತಿ. ಸಣ್ಣದಾಗಿ ಎತ್ಬಿಟ್ಟು ಕೊಡ್ಬಿಟ್ಟಿದ್ದಾರೆ. We have not practiced untouchability. ನಾವು ಯಾವುದೇ ಕಾರಣಕ್ಕೂ ಸ್ಪೃಶ್ಯತೆಯನ್ನು ಆಚರಣೆ ಮಾಡೋದಿಲ್ಲ ಸ್ವಾಮಿಗಳೇ ಅಂದ್ರೆ ಒಳ್ಳೆ ಚಪ್ಪಾಳೆ. ಯಾಕೆಂದ್ರೆ ಬಸ್ ಹತ್ತಿದ್ರೆ, ಬಸ್ ಇಳಿದ್ರೆ, ಹೆಲಿಕಾಪ್ಟರ್ ಹೋದ್ರೆ, ಹೆಲಿಕಾಪ್ಟರ್ ಇಳಿದ್ರೆ ಯಾರ ಕೇಳಿದ್ರಿ? ಒಪ್ಪಿ ತಪ್ಪಿ ಬಸ್ ಜಾತಿ ಕಥೆ ಆಗಿದೆ. ಒಬ್ರು ಹೊತ್ತಲ್ಲಿ ಏನ್ರಿ ಜಾತಿ ರೇಟ್ ಕೊಡಾಗಿದೆ, ನೀರು ಬಿಡೋದ್ರೆ ಜಾತಿ ಕೆಳಗಿದೆ. ಹಾಗಾಗಿ ಈ ಜಾತಿ ನಾಶ ಮಾಡಬೇಕು ಅಂತಲೇ ಭಾರತದ ಸಂವಿಧಾನವನ್ನ ನಮ್ಮ ಸಿಇಒ ಮೇಡಮ್ ಅವರು ಓದಿಸಿದ್ದಾರೆ. ನಮ್ಮೆಲ್ಲರ ಆಸೆ ಏನು? ಜಾತಿ ಮುಕ್ತ ಭಾರತ, ಅಸ್ಪೃಶ್ಯತೆ ಮುಕ್ತ ಭಾರತ, ಹಸಿವು ಮುಕ್ತ ಭಾರತ, ಮೌಢ್ಯ ಮುಕ್ತ ಭಾರತ. ಇದಾಗಬೇಕು. ಜೈ ಹಿಂದ್.